ಎಲ್ರಿಗೂ ನಮಸ್ಕಾರ. ಹೃದಯ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, 2026ರ ಆಷಾಢ ಮಾಸದಲ್ಲಿ ಒಟ್ಟು 4 ಆಷಾಢ ಶುಕ್ರವಾರಗಳಿದ್ದು ಈಗಾಗಲೇ 2 ಆಷಾಢ ಶುಕ್ರವಾರಗಳು ಯಶಸ್ವಿಯಾಗಿ ಮುಗಿದಿವೆ. ನಾಳೆ ಜುಲೈ 31 3ನೇ ಆಷಾಢ ಶುಕ್ರವಾರ. ತುಂಬ ಜನ ಮಹಿಳೆಯರು ಈ ಶುಭ ದಿನದಂದು ಮನೆಯಲ್ಲಿ ಲಕ್ಷ್ಮೀ ಪೂಜೆ ಹಾಗೆ ಲಕ್ಷ್ಮೀ ವ್ರತವನ್ನು ಮಾಡ್ತಾರೆ. ಹಾಗಾದರೆ ನಾಳಿನ ಅಂದರೆ 3ನೇ ಆಷಾಢ ಶುಕ್ರವಾರದಂದು ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು, ಮಹಾಲಕ್ಷ್ಮಿಗೆ ಪ್ರಿಯವಾದ ಯಾವ ನೈವೇದ್ಯವನ್ನು ಅರ್ಪಿಸಬೇಕು, ಹಾಗೆಯೇ ಶುಕ್ರವಾರದಂದು ಯಾವ ವಸ್ತುಗಳನ್ನು ಬೇರೆಯವರಿಗೆ ಕೊಡಬಾರ್ದು, ಮನೆಗೆ ಯಾವ ವಸ್ತುಗಳನ್ನು ತರಬಾರ್ದು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲು ಪೂಜಾ ವಿಧಾನದ ಬಗ್ಗೆ ತಿಳ್ಕೊಳ್ಳೋಣ. 1ನೇ ಮತ್ತು 2ನೇ ಆಷಾಢ ಶುಕ್ರವಾರದಂದು ನೀವೆಲ್ಲ ಹೇಗೆ ಪೂಜೆ ಮಾಡಿದ್ದೀರೋ ಅದೇ ರೀತಿ 3ನೇ ಆಷಾಢ ಶುಕ್ರವಾರದಂದು ಕೂಡ ಲಕ್ಷ್ಮೀ ಪೂಜೆ ಹಾಗೆ ವ್ರತವನ್ನು ಮಾಡಬೇಕು. ಕಳಸ ಸ್ಥಾಪನೆ ಮಾಡಿದರೆ ಲಕ್ಷ್ಮೀ ವ್ರತ ಮಾಡುವಂಥವರು ಕಳಸವನ್ನು ಸ್ವಚ್ಛಗೊಳಿಸಿ ಶುದ್ಧವಾದ ನೀರು, ವಿಳೆದೆಲೆ, ಮಾವಿನೆಲೆ ಹಾಗೆ ತೆಂಗಿನಕಾಯಿಯನ್ನು ಇಟ್ಟು ಕಳಸ ಪೂಜೆಯನ್ನು ಮಾಡಿ. ಸಾಮಾನ್ಯ ಪೂಜೆ ಮಾಡುವಂಥವರು ವ್ರತ ಕೈಗೊಳ್ಳದಿದ್ದರೂ ಪರವಾಗಿಲ್ಲ, ಮಹಾಲಕ್ಷ್ಮಿಯ ಫೋಟೋವನ್ನು ಸ್ವಚ್ಛಗೊಳಿಸಿ ಸುಂದರವಾದ ಹೂವುಗಳಿಂದ ಅಲಂಕಾರ ಮಾಡಿ ಪೂಜೆಯನ್ನು ಸಲ್ಲಿಸಬಹುದು. ಹಾಗೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ವಿಗ್ರಹವಿದ್ದರೆ ಮರೆಯದೆ ಅಭಿಷೇಕ ಮಾಡಿ ಅದಕ್ಕೆ ಪೂಜೆ ಮಾಡಬಹುದು. ಇನ್ನು ನೈವೇದ್ಯದ ವಿಷಯಕ್ಕೆ ಬರೋದಾದರೆ 2ನೇ ಆಷಾಢ ಶುಕ್ರವಾರ ಬೆಲ್ಲದ ಅನ್ನದ ನೈವೇದ್ಯ ಅರ್ಪಿಸಿದ್ವು, ಹೌದಲ್ವಾ? ಹಾಗಾದರೆ ಈ 3ನೇ ಆಷಾಢ ಶುಕ್ರವಾರ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ಪಾಯಸ ನೈವೇದ್ಯವನ್ನು ಮಾಡಬೇಕು. ನೀವು ಶಾವಿಗೆ ಪಾಯಸನಾದರೂ ಮಾಡಬಹುದು, ಹೆಸರು ಬೇಳೆ ಪಾಯಸ ಅಥವಾ ಹಾಲಿನ ಪಾಯಸವನ್ನು ಕೂಡ ಮಾಡಿ ಲಕ್ಷ್ಮಿಗೆ ಅರ್ಪಿಸಬಹುದು. ಇನ್ನು ಪ್ರಮುಖ ವಿಷಯ ಅಂತಂದರೆ ನೈವೇದ್ಯ ತಯಾರಿಸುವಾಗ ಸ್ನಾನ ಮಾಡಿ ಶುದ್ಧ ಮಡಿಯಿಂದ ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಎಂಜಲು ಮಾಡಬಾರ್ದು. ಹಾಗೆ ಕಟ್ಟುನಿಟ್ಟಿನ ನಿಯಮ ಅನುಸರಿಸಿ ನೈವೇದ್ಯವನ್ನು ಅರ್ಪಿಸುವುದು ಶ್ರೇಷ್ಠ. ಪೂಜೆಗೆ ಶುಭ ಸಮಯ ಅಂದು ಬ್ರಹ್ಮ ಮುಹೂರ್ತ ಅಂದರೆ ಬೆಳಗ್ಗೆ 6 ಗಂಟೆಯೊಳಗಡೆ ಪೂಜೆ ಮಾಡುವುದು ಅತ್ಯಂತ ಶ್ರೇಷ್ಠ. ಇನ್ನು ಬೆಳಗಿನ ಸಮಯ 6 ಗಂಟೆಗೆ ಸಾಧ್ಯವಾಗದೇ ಇದ್ದರೆ ಬೆಳಗ್ಗೆ 10 ಗಂಟೆಯೊಳಗೆ ಪೂಜೆಯನ್ನು ಮುಗಿಸಿ. ಇನ್ನೊಂದು ಗಮನಿಸಬೇಕು ಅಂತಂದರೆ 10:30ರಿಂದ 12 ಗಂಟೆವರೆಗೆ ರಾಹುಕಾಲ ಇರೋದ್ರಿಂದ ಈ ಸಮಯದಲ್ಲಿ ಪೂಜೆಯನ್ನು ಮಾಡಬಾರ್ದು. ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ಕೂಡ ಪೂಜೆಯನ್ನು ಮಾಡುವುದು ಸೂಕ್ತವಲ್ಲ. ಇನ್ನು ಬೆಳಗ್ಗೆ ಪೂಜೆ ಮಾಡೋಕ್ಕಾಗದೇ ಇರೋರು ಸಂಜೆ ಗೋಧೂಳಿ ಸಮಯದಲ್ಲಿ ಕೂಡ ಪೂಜೆಯನ್ನು ಮಾಡಬಹುದು. ಸಂಜೆ 5:30ರಿಂದ ಅಥವಾ 6ರಿಂದ 7 ಗಂಟೆ ನಡುವಿನ ಗೋಧೂಳಿ ಸಮಯ ಮಹಾಲಕ್ಷ್ಮಿ ಮನೆಗೆ ಬರುವಂತಹ ಸಮಯ ಅಂತ ಹೇಳಲಾಗುತ್ತೆ. ಈ ವೇಳೆಯಲ್ಲಿ ಪೂಜೆಯನ್ನು ಸಲ್ಲಿಸಬಹುದು. ಇನ್ನು ಶುಕ್ರವಾರ ಅಪ್ಪಿತಪ್ಪಿಯೂ ಕೂಡ ಕೆಲವು ಮಾಡದೇ ಇರುವಂತಹ ವಿಷಯಗಳಿದ್ದಾವೆ. ಅದು ಇಂಪಾರ್ಟೆಂಟ್ ಅಂತಲೇ ಹೇಳಬಹುದು. ಮುಖ್ಯವಾಗಿ ಸಂಜೆ 6 ಗಂಟೆಯ ನಂತರ ಅಂದರೆ ದೀಪ ಹಚ್ಚಿದ ಮೇಲೆ ಕೆಲವು ವಸ್ತುಗಳನ್ನು ಮನೆಯಿಂದ ಹೊರಗೆ ಯಾರಿಗೂ ಕೊಡಬಾರ್ದು ಅಂತ ಹೇಳ್ತಾರೆ. ಯಾವ್ಯಾವು ಅಂತಂದರೆ ಉಪ್ಪು, ಸಕ್ಕರೆ, ಹುಣಸೆ ಹಣ್ಣು, ಹಾಲು ಹಾಗೆ ಮೊಸರು, ಎಣ್ಣೆ. ಯಾರೇ ಬಂದು ಕೇಳಿದ್ರು ಮನೆಯ ಹೊಸ್ತಿಲಿನಿಂದ ಹೊರಗೆ ಈ ವಸ್ತುಗಳನ್ನು ಕೊಡಬಾರ್ದು. ಇನ್ನು ಅದೇ ರೀತಿ ಶುಕ್ರವಾರ ಮನೆಗೆ ತರಬಾರ್ದಂತಹ ವಸ್ತುಗಳು ಅಂತಂದರೆ ಚಾಕು, ಕತ್ತರಿ ಹಾಗೆ ಚೂಪಾದ ವಸ್ತುಗಳು ಇರ್ತಾವಲ್ಲ, ಹರಿತವಾದ ವಸ್ತುಗಳು ಅಂತ ಹೇಳ್ತಾರೆ, ಆ ವಸ್ತುಗಳನ್ನು ತರಬಾರ್ದು. ಕಪ್ಪು ಬಣ್ಣದ ಬಟ್ಟೆಗಳನ್ನು ತರಬಾರ್ದು. ಹುಳಿ ಪದಾರ್ಥಗಳನ್ನು ತರಬಾರ್ದು. ಈ ನಿಯಮಗಳು ಕೇವಲ ಆಷಾಢ ಶುಕ್ರವಾರಕ್ಕೆ ಮಾತ್ರವಲ್ಲ, ಪ್ರತಿ ಶುಕ್ರವಾರವೂ ಕೂಡ ಪಾಲಿಸಿದ್ರೆ ನಮ್ಮ ಮನೆಗೆ ಮಂಗಳವಾಗತ್ತೆ ಅನ್ನುವ ಒಂದು ನಂಬಿಕೆ ಇದೆ. ಇದಿಷ್ಟು ನಾಳಿನ 3ನೇ ಆಷಾಢ ಶುಕ್ರವಾರದ ಪೂಜಾ ವಿವರಗಳು. ಹಾಗೆ ಯಾವ್ಯಾವ ವಸ್ತುಗಳನ್ನು ನಾವು ಶುಕ್ರವಾರ ಮನೆಗೆ ತರಬಾರ್ದು, ಯಾವ ವಸ್ತುಗಳನ್ನು ಬೇರೆಯವ್ರಿಗೆ ಕೊಡಬಾರ್ದು ಅನ್ನೋ ಮಾಹಿತಿಯನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು.